ಸಂಕ್ರಾಂತಿಗೆ ಶುಭ ಕೋರಬೇಕಾಗಿರೋ ಸಕ್ಕರೆ ಅಚ್ಚೇನೆ ವಿಷವಾಗಿದೆ. ಬಣ್ಣ ಬಣ್ಣದ ಸಕ್ಕರೆ ಹೆಚ್ಚಲ್ಲಿ ಬೇರೆ ಬೇರೆ ಥರದ ರಾಸಾಯನಿಕ ಬಣ್ಣಗಳನ್ನು ಬಳಸ್ತಾ ಇದ್ದಾರೆ. ಹೌದು, ಈ ಬಣ್ಣ ಬಣ್ಣದ ಸಕ್ಕರೆ ಅಚ್ಚಿನಲ್ಲಿ ಮಾರಣಾಂತಿಕ ವಿಷ ಇದೆ. ಇದು ನಿಮ್ಮ ಕಲರ್ಫುಲ್ ಲೈಫನ್ನು ಕಂಗಾಲಾಗಿಸಬಹುದು. ಕ್ಯಾನ್ಸರ್, ಕಿಡ್ನಿ ಫೇಲ್ ಅಷ್ಟೇ ಅಲ್ಲ, ಅಸ್ತಮಾದಂಥ ಮಾರಣಾಂತಿಕ ಕಾಯಿಲೆ ತರಬಹುದು. ಹೌದು, ಸಂಕ್ರಾಂತಿ ಅಂತ ಈ ಶುಭ ಸಂದರ್ಭದಲ್ಲಿ ಇವರು ಯಾಕೆ ಅಪಶಕನ ನುಡಿತಿದ್ದಾರೆ ಅಂತ ನಿಮ್ಗೆ ಅನಿಸಿರಬಹುದು. ಆದರೆ ಈ ಸಕ್ಕರೆ ಅಚ್ಚಿನೊಳಗಿರುವಂಥ ಭಯಾನಕತೆಯನ್ನು ನಿಮಗೆ ತಿಳಿಸಲೇಬೇಕಾಗಿದೆ. ಇದನ್ನು ಯಾವ ರೀತಿ ತಯಾರಿಸ್ತಾರೆ, ಇದರೊಳಗೆ ಎಂಥ ವಿಷವನ್ನು ಸೇರಿಸ್ತಾರೆ, ಯಾವ ಕಲರ್ ಬೆರೆಸ್ತಾರೆ ಅನ್ನೋದನ್ನು ನಾವು ರಹಸ್ಯ ಕಾರ್ಯಾಚರಣೆ ಮೂಲಕ ಪತ್ತೆ ಹಚ್ಚಿದ್ವಿ. ಅದರ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಈ ರೀತಿ ಎಳ್ಳು ಬೆಲ್ಲದ ಜೊತೆಗೆ ಕಲರ್ಫುಲ್ ಸಕ್ಕರೆ ಅಚ್ಚನ್ನ ನಮ್ಮ ಆತ್ಮೀಯರಿಗೆ ಹಂಚ್ತೀವಿ. ನಿಮ್ಮ ಬಾಳು ಈ ಸಕ್ಕರೆಯ ರೀತಿ ಸಿಹಿಯಾಗಿ ಕಲರ್ಫುಲ್ ಆಗಿರ್ಲಿ ಅಂತ ಹಾರೈಸ್ತೀವಿ. ಆದರೆ ನಾವು ಪ್ರೀತಿಯಿಂದ ಹಂಚೋ ಈ ಬಣ್ಣ ಬಣ್ಣದ ಸಕ್ಕರೆ ಅಚ್ಚು ಎಂಥ ಅಪಾಯಕಾರಿ ಗೊತ್ತಾ? ಸಂಕ್ರಾಂತಿಗೆ ಸಕ್ಕರೆ ಅಚ್ಚು ಕೊಡೋ ಉದ್ದೇಶನೇ ಸುಗ್ಗಿ ಪ್ರಾರಂಭ ಆಗುತ್ತೆ, ಆಗ್ತಾನೆ ಬೆಳೆ ಎಲ್ಲ ಬಂದು ಆಗಿದೆ. ನಿಮಗೆ ಇದನ್ನು ಶುಭವನ್ನು ಕೋರ್ತಾ ಇದ್ದೀವಿ. ಮನೆ ಮನೆಗೂ ಹೋಗಿ ಶುಭವನ್ನು ಕೋರೋದು ಮುಖ್ಯ ಉದ್ದೇಶ ಸಂಕ್ರಾಂತಿಯ ಸಕ್ಕರೆ ಅಚ್ಚಿನ ಕೊಡೋದು. ಆದರೆ ಇದಕ್ಕೆ ಹೀಗೆ ವಿಷವನ್ನು ಸೇರಿಸಿದಾಗ ಮೂಲ ಉದ್ದೇಶ ಶುಭ ಕೋರೋದು ಇದೆಯಲ್ವ, ಅದು ಅಶುಭ ಆಗ್ತಾಯಿದೆ. ಹೇಗೆ ಅಶುಭ ಆಗ್ತಾಯಿದೆ ಅಂತ ಹೇಳಿದರೆ, ಇದಕ್ಕೆ ಹಾಕುವಂಥ ಅನೇಕ ಬಣ್ಣಗಳು, ಇದು ಇಂಥದ್ದೇ ಈಗ ಪರ್ಮಿಟೆಡ್ ಕಲರ್ ಅಂತ ಹೇಳೋದು ಬಿಟ್ಟು ಅದರೊಳಗೂ ಲೆವೆಲ್ಸ್ ಇದೆ. ಆ ಪರ್ಮಿಟೆಡ್ ಕಲರಲ್ಲೂ ಆರ್ಗ್ಯಾನಿಕ್ ಪರ್ಮಿಟೆಡ್ ಕಲರ್ ಅಂತ ಇದೆ. ಯಾವುದೇ ಕಲರ್ ಆದರೂ, ಈವನ್ ಎಷ್ಟೇ ಒಳ್ಳೆ ಕಲರು ಅಂತ ಆದರೂ, ಇವುಗಳು ಎಲ್ಲವೂ ರಾಸಾಯನಿಕ ಪದಾರ್ಥಗಳು. ತಜ್ಞರ ಈ ಮಾತಿನ ಸತ್ಯಾಸತ್ಯತೆಯನ್ನು ಅರಿಯಲೇಬೇಕು. ಗ್ರಾಹಕರ ಬದುಕಿನ ಜೊತೆ ಚೆಲ್ಲಾಟ ಆಡಿ ತಮ್ಮ ಜೇಬು ತುಂಬಿಸೋ ಈ ಖದೀಮರ ಬಣ್ಣ ಬಯಲು ಮಾಡಲೇಬೇಕು ಅಂತ ಪಣತೊಟ್ಟು ಹೊರಟಿತು ನಮ್ಮ ಕವರ್ ಸ್ಟೋರಿ ತಂಡ. ಹೀಗೆ ಸುದ್ದಿಯ ಬೆನ್ನತ್ತಿದ ನಮಗೆ ಒಂದು ಮಾಹಿತಿ ಸಿಕ್ತು. ಅದೇನಂದ್ರೆ, ಈ ಬಾರಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಬಣ್ಣ ಬಣ್ಣದ ಸಕ್ಕರೆ ಅಚ್ಚು ಸಿಗಲ್ಲ. ಆಹಾರ ಸುರಕ್ಷತೆ ಕಾಯ್ದೆ 2006ರನ್ನ ಆರೋಗ್ಯ ಅಧಿಕಾರಿಗಳು ಅತ್ಯಂತ ಕಟ್ಟುನಿಟ್ಟಾಗಿ ಜಾರಿ ಮಾಡ್ತಿದ್ದಾರೆ ಅಂತ. ಆದ್ರೂ ನಮ್ಮ ಸರ್ಕಾರದ ನಿಯತ್ತು ಹಾಗೂ ಅಧಿಕಾರಿಗಳ ಪ್ರಾಮಾಣಿಕತೆ ಬಗ್ಗೆ ನಮ್ಗೆ ಅನುಮಾನ ಇದ್ದಿದ್ರಿಂದ ಒಂದ್ಸಲ ಬೆಂಗಳೂರಿನ ಗಾಂಧಿ ಬಜಾರ್, ಮಲ್ಲೇಶ್ವರಂ, KR ಮಾರುಕಟ್ಟೆ, ಶಿವಾಜಿನಗರ ಸುತ್ತು ಹಾಕಿದ್ವಿ. ನಮ್ಮ ಅನುಮಾನ ನಿಜವಾಗಿತ್ತು. ಎಲ್ಲ ಬಜಾರುಗಳಲ್ಲಿ ಬಣ್ಣ ಬಣ್ಣದ ಸಕ್ಕರೆ ಅಚ್ಚನ್ನು ರಾಜಾರೋಷವಾಗಿಯೇ ಮಾರುತ್ತಿದ್ರು. ಫಾರ್ ಎ ಚೇಂಜ್ ಈ ಬಾರಿ ಕೆಲ ವ್ಯಾಪಾರಿಗಳು ಬಿಳಿ ಬಣ್ಣದ ಸಕ್ಕರೆ ಅಚ್ಚನ್ನ ಹೊರಗಡೆ ಪ್ರದರ್ಶನಕ್ಕಿಟ್ಟು ಬಣ್ಣ ಬಣ್ಣದ ಸಕ್ಕರೆ ಅಚ್ಚನ್ನ ಅಂಗಡಿಯೊಳಗೆ ಬಾಕ್ಸಲ್ಲಿ ಇಟ್ಟು ಕೇಳಿದವರಿಗೆ ಕೊಡುತ್ತಿದ್ದಾರೆ. ನಾವು ವ್ಯಾಪಾರಿಗಳ ಸೋಗಿನಲ್ಲಿ ಹೋಗಿ ಈ ಸಕ್ಕರೆ ಅಚ್ಚನ್ನ ಎಲ್ಲಿ ತಯಾರಿಸ್ತಾರೆ ಅನ್ನೋ ಮಾಹಿತಿ ಸಂಗ್ರಹಿಸಲು ಯತ್ನಿಸಿದ್ವಿ. ಆದ್ರೆ ಯಾವೊಬ್ಬನೂ ಇದರ ಗುಟ್ಟನ್ನ ಬಿಟ್ಟುಕೊಡಲಿಲ್ಲ. ಹಳೆ ಅಡ್ಡಗಳಿಗೆ ಭೇಟಿ ಕೊಟ್ವಿ, ಅಲ್ಲೂ ಯಾವ ಸುಳಿಯೂ ಸಿಗಲಿಲ್ಲ. ಇವರು ಚಿನ್ನ ಸ್ಮಗ್ಲಿಂಗ್ ಮಾಡೋ ರೀತಿಯಲ್ಲಿ ಸಕ್ಕರೆ ಅಚ್ಚನ್ನ ತಯಾರಿಸ್ತಿದಾರಲ್ಲ, ಯಾಕೆ ಗೊತ್ತಾ? ಇವರಿಗೂ ಗೊತ್ತು ತಾವು ಮಾಡ್ತಿರೋದು ಮನೆ ಹಾಳು ಕೆಲಸ ಅಂತ. ಇದರಿಂದ ಅದೆಷ್ಟೋ ಮಂದಿಯ ಬಾಳು ಹಾಳಾಗ್ತಿದೆ. ಹಾಗಾಗಿ ಇವರು ಈ ಸಕ್ಕರೆ ಅಚ್ಚನ್ನ ಎಲ್ಲಿ ತಯಾರಿಸ್ತಾರೆ ಅನ್ನೋದ್ರ ಬಗ್ಗೆ ಕ್ಲೂವೇ ಕೊಡಲ್ಲ. ಆದರೆ ನಾವು ಶತ ಪ್ರಯತ್ನ ಮಾಡಿ ಆ ಕ್ಲೂವನ್ನು ಹುಡುಕೇ ಬಿಟ್ವಿ. ಹೌದು, ಈ ಬಾರಿ ಬೆಂಗಳೂರಿನ ಸಕ್ಕರೆ ಅಚ್ಚು ತಯಾರಕರು ಭಾರಿ ಹುಷಾರಾಗಿದ್ದಾರೆ.
ತಮ್ಮ ಈ ದಂಧೆ ಬಗ್ಗೆ ಯಾರಿಗೂ ಗೊತ್ತಾಗದ ಹಾಗೆ ಅವೆನ್ಯೂ ರಸ್ತೆಯ ಕೆಲ ಅಡ್ಡಗಳಲ್ಲಿ, ಶಿವಾಜಿನಗರದ ಸ್ಲಂಗಳಲ್ಲಿ, ಗೋರಿಪಾಳ್ಯದ ಗಲ್ಲಿಯೊಳಗೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಕದ್ದು ಮುಚ್ಚಿ ತಯಾರಿಸುತ್ತಿದ್ದಾರೆ. ಇನ್ನು ದೊಡ್ಡ ಪ್ರಮಾಣದ ಸಕ್ಕರೆ ಅಚ್ಚು ಉತ್ಪಾದನೆಯನ್ನು ನಗರದ ಹೊರವಲಯದ ಸ್ಲಂಗಳಿಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ತು. ಈ ಮಾಹಿತಿಯ ಜಾಡು ಹಿಡಿದು ನಾವು ತುಮಕೂರಿನ ಶಿರಾ ತಾಲೂಕಿನ ಒಂದು ಕೇರಿಯೊಳಗೆ ನುಗ್ಗಿದೆವು. ಅಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದ್ದ ಸಕ್ಕರೆ ಅಚ್ಚಿನ ಕರಾಳ ದಂಧೆ ನಮ್ಮನ್ನ ಬೆಚ್ಚಿ ಬೀಳಿಸಿತು. ಅಲ್ಲಿ ಅವರು ತಯಾರಿಸ್ತಿದ್ದು ಮಾಮೂಲಿ ಸಕ್ಕರೆ ಅಚ್ಚು. ಆದ್ರೆ ಅವ್ರು ಯಾಕೆ ಆ ಪರಿ ಕಳ್ಳರ ಹಾಗೆ ಗುಪ್ತವಾಗಿ ಅದನ್ನ ತಯಾರಿಸ್ತಿದ್ರು? ಅದ್ಯಾಕೆ ಗೂಂಡಗಳನ್ನ ಇಟ್ಕೊಂಡು ಆ ಕೇರಿಯಲ್ಲಿ ಸಕ್ಕರೆ ಅಚ್ಚು ತಯಾರಿಸ್ತಿದ್ರು? ಆ ದಂಧೆಯ ಭಯಾನಕ ರೂಪ ಏನು ತಿಳಿಸ್ತೀನಿ ಬ್ರೇಕ್ನ ನಂತರ.